Thank you, Lord Jesus. Praise the Lord, every children of God. Today, Lord Jesus, promise word shall we see in the name of Jesus. Hallelujah. The book of Jacob, chapter 5, verse 15. So here, Lord Jesus' word says, the prayer of faith heal who will in the sick in the name of Jesus. Hallelujah. So my dear friends, so when you pray with faith, so it will be heal your sick. So Lord Jesus say in the Jacob 5 verse 15, the prayer of faith will heal in the name of Jesus. The prayer of faith heal who will be in the sick in the name of Jesus. So whatever in problem and whatever you have disease in your body, so you will be pray with faith, so definitely so he will heal Lord Jesus to you in the name of Jesus. So God bless this word, you and your family. Amen. Hallelujah. ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಆತ್ಮಿಕ ಲಾಭಕ್ಕೆ ಆರಿಸಿಕೊಂಡಂಥ ಸತ್ಯವೇದ ಭಾಗವು ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ನಂಬಿಕೆಯನ್ನು ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸ್ತದೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ನಾವು ಯಾವಾಗಾಯಿತು ನಂಬಿಕೆಯನ್ನು ಮಾಡ್ತೀವಿ ಆಗ ಆ ರೋಗವನ್ನು ಸೊ ಏನು ಮಾಡುತ್ತಂತೆ, ಆ ಪ್ರಾರ್ಥನೆ ರಕ್ಷಿಸುತ್ತದೆ ಮತ್ತು ಆ ದೇವರು ಆ ಒಂದು ರೋಗವನ್ನು ಗುಣಪಡಿಸ್ತಾರೆ. ಸೊ ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಇವತ್ತು ನಮ್ಮ ಪ್ರಾರ್ಥನೆ ಏನಾಗಿರಬೇಕು, ನಂಬಿಕೆಯಿಂದ ಇರಬೇಕು. ಸೊ ನಂಬಿಕೆಯನ್ನು ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸ್ತದಂತೆ. ಇವತ್ತು ನಾವು ರೋಗದಲ್ಲಿರುವಾಗ ಸೊ ನಂಬಿಕೆಯಿಂದ ದೇವರಿಗೆ ಪ್ರಾರ್ಥಿಸಿದಾಗ ದೇವರು ನಮಗೆ ಖಂಡಿತವಾಗಿ ಸ್ವಸ್ಥತೆ ಕೊಡ್ತಾರೆ. ಸೊ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ದಿವಸ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ದೇವರು ನಮ್ಗೆ ಸ್ತೋತ್ರವಾಗಲಿ. ಸೊ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ, ಪಾಸ್ಟರ್ ಪ್ರವೀಣ್ ಕುಮಾರ್. ಸೊ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಹಲ್ಲೆಲೂಯಾ.